ಶೇಖರ್ ಜಿರವರಿಗೆ ಸರ್ವೋದಯ ಯೋಗ ಫೌಂಡೇಶನ್ನ 5ನೇ ವರ್ಷದ ವಾರ್ಷಿಕೋತ್ಸವ. ಅಂದರೆ 5 ವರ್ಷ ಆಗಿದೆ ಹುಟ್ಟಿ. ಈಗ ತನ್ನ ದಾಪುಗಾಲಗಳನ್ನು ಅಂಬೆಗಾಲನ್ನು ಗುರಿಯತ್ತ ಸಾಗಿ ಹೋಗ್ತಾ ಇದೆ. ಬಹಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ಯಾಮ್ಜಿರವರು ಮತ್ತು ರಾಮಣ್ಣ ಸ್ವಾಮಿಗಳು ಅವರ ಕಮಲ ಚರಣಗಳಿಗೆ ನಾನು ನಮಸ್ಕರಿಸಿ, ಇಂತಹ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದನೇ ಬಹುಶಃ ಸಮಾಜದಲ್ಲಿ ಇನ್ನೊಂದಷ್ಟು ಶಾಂತಿ, ಸಹಬಾಳ್ವೆ, ಸಮೃದ್ಧಿ ಇರ್ತಕ್ಕಂಥದ್ದು. ಹಾಗಾಗಿ ಇಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಹೆಚ್ಚು ಉದ್ಭವ ಆಗಲಿ. ಇಂಥ ಸಂಸ್ಥೆಗಳಿಂದ ಜನರು ಶಾಂತಿ, ನೆಮ್ಮದಿ, ಪ್ರೀತಿಯನ್ನು ಕಲೀಲಿ. ಇವತ್ತು ಶಾಂತಿ, ಪ್ರೀತಿ, ನೆಮ್ಮದಿ ಇಲ್ಲ ಅಂತಂದರೆ ಸಮಾಜ ಅಧೋಗತಿಗೆ ಹೋಗಿದ್ದಾವೆ. ಅದಕ್ಕಾಗಿ ಈ ಸಂಸ್ಥೆಗಳು ಬೇಕಾಗಿದ್ದಾವೆ. ಇಂಥ ಸಂಸ್ಥೆಗಳು ಹುಟ್ಟಲಿ. ಇಂಥ ಸಂಸ್ಥೆಗಳಿಗೆ ಇನ್ನಷ್ಟು ದಾನಿಗಳು, ಬಾಲಪ್ಪ ರೆಡ್ಡಿ ಅಂತವರು, ಇನ್ನೂ ಅನೇಕರು, ಏನು ಉಳ್ಳವರು ಶಿವಾಲಯ ಮಾಡುವರು ಅಂತಿದೆಯಲ್ಲ, ಹಾಗೆ ಉಳ್ಳವರು ಈ ಸಂಸ್ಥೆಗೆ ಒಂದಷ್ಟು ದಾನ ಕೊಟ್ಟು ಈ ಸಂಸ್ಥೆಗಳು ಉನ್ನತ ಸ್ಥಾನಕ್ಕೆ ಹೋಗುವ ರೀತಿ ನೋಡಿಕೊಳ್ಳಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಧನ್ಯವಾದಗಳು. ಹರಿ ಓಂ. ಇವತ್ತು ನಮ್ಮ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಸಂಸ್ಥೆಯು 5 ವರ್ಷ ಪೂರ್ಣಗೊಂಡು 6ನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ನಿರಂತರ ಸೇವೆಯೊಂದಿಗೆ, ಸಾಧನೆಯೊಂದಿಗೆ ಎಲ್ರಿಗೂ ಬೋಧನೆ ಮಾಡ್ತಾ ಸಮಾಜ ಪರಿವರ್ತನೆ ಕಡೆಗೆ ಒಂದು ಹೆಜ್ಜೆ ಇಟ್ಟಿದೆ ಅಂದರೆ ತಪ್ಪಾಗಲ್ಲ. ನಾವು ಪ್ರಾರಂಭ ಮಾಡಿದಾಗ ನವೆಂಬರ್ 19ನೇ ತಾರೀಕು 2020 ಗುರುವಾರ ದಿವಸ ಈ ಸಂಸ್ಥೆ ಸ್ಥಾಪನೆ ಆಯಿತು. ಸಾಯಿ ಸರ್ವೋದಯ ಯೋಗ ಸಂಸ್ಥೆ ಅಂತ ನಮ್ಮ ಪೀಠಾಧಿಪತಿಗಳು ರಾಮಣ್ಣ ಸ್ವಾಮಿಗಳ ಅವರ ಕೃಪಾಶೀರ್ವಾದದಿಂದ ಈ ಸಂಸ್ಥೆ ಸ್ಥಾಪನೆ ಆಯಿತು. ಆವತ್ತಿಂದ ಇವತ್ತಿನವರೆಗೂ 5 ವರ್ಷಗಳ ಕಾಲ ಸತತವಾಗಿ, ನಿರಂತರವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ, ಅನ್ನಪ್ರಸಾದ, ಸತ್ಸಂಗಗಳು ಮತ್ತು ಆರೋಗ್ಯ ಶಿಬಿರಗಳು, ಯೋಗ, ಅಂತಾರಾಷ್ಟ್ರೀಯ ಯೋಗ ಸಮಾರಂಭಗಳು ಮಾಡಿಕೊಂಡು ನಿರಂತರವಾಗಿ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 5-6 ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಯಶಸ್ಸು ಆಗಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಯೋಗ ಸಂಸ್ಥೆ 80G ಮತ್ತು 12A ಅನುಮತಿ ಸಿಕ್ತು. ಅದರ ನಂಬರು ನಮಗೆ ಬಂತು. ಮತ್ತು CSR ನಂಬರ್ ಕೂಡ ಈಗ ತಾನೇ ಬಂತು. CSR ಕೇಂದ್ರ ಸರ್ಕಾರದಿಂದ ಅದು ಕೊಡೋದು, ಆ ನಂಬರ್ ಕೂಡ ನಮ್ಮ ಸಂಸ್ಥೆಗೆ ಬಂತು. ಅದು ಗುರುಕೃಪೆ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಯೋಗ ಸಂಸ್ಥೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆದಂತಹ ಯೋಗ ಸಂಸ್ಥೆಯಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ನಮ್ಮ ಯೋಗ ಸಂಸ್ಥೆ ವಿಲೀನಗೊಂಡು ಈಗ ಏನು ಯೋಗ ಶಿಕ್ಷಕರ ತರಬೇತಿಯನ್ನು ಯೋಗ ವ್ಯಾಸ ಮಾಡ್ತಾ ಇದೆ, ಆ ತರಬೇತಿನೂ ನಮ್ಮ ಯೋಗ ಸಂಸ್ಥೆನೇ ಮಾಡ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಇದು ಒಂದು ಹೆಚ್ಚಿನ ಸಾಧನೆ ಅಂತ ನಾನಂತೂ ಭಾವಿಸಿದ್ದೀನಿ. ಇದು ಇನ್ನೂ ನಿರಂತರವಾಗಿ ಎಲ್ಲ ಸೇವಾಕರ್ತರ, ಎಲ್ಲ ಸಾಧು ಸತ್ಪುರುಷರ, ಎಲ್ಲ ಧ್ಯಾನಿಗಳ ಸಹಕಾರದಿಂದ ಇದು ನಡೀತದೆ. ಇವತ್ತು ಈ ವೇದಿಕೆಯನ್ನು ಬಾಲಪ್ಪ ರೆಡ್ಡಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ 5ನೇ ವರ್ಷದ ವಾರ್ಷಿಕೋತ್ಸವವನ್ನು. ಯಾಕಂದರೆ ನಮಗೆ ಚಿರಪರಿಚಿತರು, ಅವರು ಸೇವೆ ನಮಗೆ ಈ ಸೂರ್ಯನಿಲಕ್ಕೆ ಕಾರಣಕರ್ತರಾಗಿರೋದ್ರಿಂದ ಅವರಿಲ್ಲ. ಈಗ ನಮ್ಮನ್ನೆಲ್ಲ ಬಿಟ್ಟು ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ನೋವನ್ನು ಭರಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ಸಿಗಲಿ ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ, ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಶೋಭಕ ನಾರಾಯಣ ಸ್ವಾಮಿ, ಸರಸ್ವತಿ ನಾಗಭೂಷಣ್ಣು, ಮತ್ತು ವಿಠ್ಠಲು ಸಾವಿತ್ರಿ, ಮಂಜುನಾಥ್ ದಿವ್ಯ, ಮತ್ತು ಎಲ್ಲ ಸೇವಾಕರ್ತರು, ಮತ್ತು ನನ್ನ ಕುಟುಂಬ, ಮುಖ್ಯವಾಗಿ ಇದಕ್ಕೆಲ್ಲ ನಮ್ಮ ಮನೆಯವರು ಬರಬೇಕು. ನಮ್ಮ ಮನೆಯವರು ಮೀನಮ್ಮರು ಅವರು ಕೂಡ ಅವ್ರ ಸಹಕಾರದಿಂದ, ನನ್ನ ಮಗ, ನಮ್ಮ ಕುಟುಂಬದವ್ರ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮುಂದುವರಿತದೆ. ಇದು ಹಿಂಗೆ ನಿರಂತರವಾಗಿ ನಡೀಲಿ. ಇನ್ನು ಎಲ್ಲ ಆಶೀರ್ವಾದ ನಮ್ಗೆ ಸಿಗಲಿ. ಇನ್ನೂ ಹೆಚ್ಚು ಕಾರ್ಯಕ್ರಮ ಮುಂದೆ ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಆ ಭಗವಂತ ದಯಾಮಯ ಆಯುರ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಟ್ಟು ಮನೆಯಲ್ಲಿ ಆನಂದ, ಅನನ್ಯತೆ ಕೊಟ್ಟು ಇನ್ನು 100 ಕಾಲ ಎಲ್ಲರೂ ಆರೋಗ್ಯವಾಗಿ ಅನನ್ಯವಾಗಿ ಬಾಳಂತ ಆಗಲಿ ಅಂತ ಹೇಳ್ತಾ ಈ ಸಂದೇಶನ ಕೊಡ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ವಿಶೇಷವಾಗಿ ವಿಜೃಂಭಣೆಯಾಗಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಡೆಯಿತು.
ಎಲ್ಲರ ಪಾದಗಳಿಗೂ ಶರಣೆಂದು, ಮುಖ್ಯವಾಗಿ ನನ್ನ ಗುರುಗಳ ಪಾದಗಳು ಶರಣೆಂದು ಆಗಮಿಸಿರ್ತಕ್ಕಂಥ ಎಲ್ಲ ಗುರುಭಕ್ತರಿಗೂ, ಸದ್ಗುರುಗಳಿಗೂ, ಜ್ಞಾನಿಗಳಿಗೂ, ಯೋಗ ಬಂಧುಗಳಿಗೂ ಶರಣೆಂದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಬಂಧುಗಳೇ, ಈ ದಿನ ಸಾಯಿ ಸರ್ವೋದಯ ಯೋಗ ಕೇಂದ್ರದಲ್ಲಿ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ 5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮ್ ಗುರೂಜಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಸಮಾಜದಲ್ಲಿ ವಿಶೇಷವಾದಂಥ ಮಾರ್ಗದಲ್ಲಿ ನಡೆದಂಥ ವಿಭಿನ್ನ ಅಭಿರುಚಿಯುಳ್ಳಂಥ ಎಲ್ಲ ಮಹನೀಯರು ಸಹ ಆಗಮಿಸಿ ಬೆಳಗ್ಗೆ 8 ಗಂಟೆಯಿಂದ ಈ 2:30 ತನಕ ಏನು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ಕಾರ್ಯಕ್ರಮವನ್ನು ಆಸ್ವಾದಿಸಿ ಆನಂದಿಸಿದಂಥ ತಮಗೆಲ್ರಿಗೂ ಸಹ ಆ ದಯಾಮಯನಾದಂಥ ಆ ಪರಮಾತ್ಮನು ವಿಶೇಷವಾದಂಥ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರೂ ಸಹ ತಾವು ಸಹ ಎಲ್ಲರೂ ಯೋಗಿಗಳಾಗಿ ಸಮಾಜದಲ್ಲಿ ಎಲ್ಲರೂ ಸಹ ಯೋಗಿಗಳನ್ನಾಗಿ ಮಾಡ್ರಿ. ವಿಶೇಷವಾದಂಥ ಜ್ಞಾನವನ್ನು ವೃದ್ಧಿಸ್ಕೊಳ್ರಿ. ಆ ಜ್ಞಾನದ ಸಹಕಾರದಿಂದ ಯಾವ ರೀತಿ ನಾವು ಪ್ರವರ್ತಿಸಬೇಕು ಅನ್ನೋ ಪ್ರಜ್ಞೆನ ಬೆಳೆಸ್ಕೊಂಡು ಒಂದು ಪವಿತ್ರತೆನ ವೃದ್ಧಿಸ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಾವು ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಸಮಾಜ ಏನಾಗ್ತೈತೆ, ಪರಿವರ್ತನೆ ಆಗ್ತೈತೆ. ನಾವೆಷ್ಟು ತನಕ ನಾವು ಪ್ರಯತ್ನ ಪಡೋದಿಲ್ವೋ, ನಾವು ಆ ರೀತಿ ಉತ್ತಮರಾಗೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ವೋ, ನಾವೂ ಸಹ ಉತ್ತಮರಾಗೋದಿಲ್ಲ, ಸಮಾಜವನ್ನು ಸಹ ಉತ್ತಮ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಎಲ್ರೂ ಸಹ ನಾವು ಫಸ್ಟ್ ಏನ್ ಮಾಡಬೇಕು, ನಾವು ಶ್ರೇಷ್ಠರಾಗಬೇಕು. ನಾವು ಶ್ರೇಷ್ಠರಾಗಿ ನಮ್ಮ ಪರಿವಾರವನ್ನು ಶ್ರೇಷ್ಠವಾದಂತ ಸ್ಥಿತಿವಂತಿಕೆಗೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡಬೇಕು. ಯಾವಾಗ ನಾವು ನಮ್ಮ ಪರಿವಾರ ಪರಿವರ್ತನೆ ಆಗೈತಂದ್ರೆ ಫಸ್ಟ್ ನಾನು, ಆಮೇಲೆ ಮನೆ, ಆಮೇಲೆ ಮಾರು, ಆಮೇಲೆ ಊರು, ಇದೆಲ್ಲ ಏನಾಗ್ತೈತೆ ಪರಿವರ್ತನೆ ಆಗ್ತಾ ಹೋಗ್ತೈತೆ. ಆ ರೀತಿಯಾದಂತ ಪರಿವರ್ತನೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರನೇ ಈ ಪವಿತ್ರವಾದಂತ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾಗ್ತೈತೆ. ಇಲ್ಲ ಅಂದ್ರೆ ನಹಿ ಜ್ಞಾನೇನ ಪಶುಭಿ ಸಮಾನ್ ಆಹಾರ ನಿದ್ರಾ ಭಯಮೈತು ನಾನೇ ಸಾಮಾನ್ಯ ಮೇತತ್ ನರ ಪಶುಣಂ. ಎಲ್ಲವೂ ಸಹ 84 ಲಕ್ಷ ಜೀವರಾಶಿಗಳು ಏನಕ್ಕೋಸ್ಕರ ಇಲ್ಲಿ ಜಗತ್ತಿನಲ್ಲಿ ಬದುಕ್ತೈತಂದ್ರೆ ಹಸಿವು, ಬಾಯಾರಿಕೆ, ವಿಶೇಷವಾದಂತ ಸುಖ ಭೋಗಾದಿ ಸಂತಾನಾಭಿವೃದ್ಧಿಗೋಸ್ಕರನೇ 84 ಲಕ್ಷ ಜೀವರಾಶಿಗಳು ಇಲ್ಲಿ ಜಗತ್ತಿನಲ್ಲಿ ಬದುಕ್ತೈತೆ. ಆದ್ರೆ ಈ ಜೀವಿಗೆ ಮಾತ್ರನೇ ಜೀವನನ ಪಾವನಗೊಳಿಸ್ಕೊಡೋದಕ್ಕೆ ಭಗವಂತನ ಜ್ಞಾನವನ್ನು ದಯಪಾಲಿಸಿರೋದ್ರಿಂದ ಇಂಥ ಸಂದರ್ಭಗಳನ್ನ ಎಲ್ಲರೂ ಬಳಸ್ಕೊಂಡು ತಮ್ಮಲ್ಲಿ ಪರಿವರ್ತನೆ ತಂದುಕೊಂಡು ಎಲ್ಲರೂ ಸಹ ಪಾವನರಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಎಲ್ರಿಗೂ ಸಹ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ವತಿಯಿಂದ ಉತ್ಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಮಲ್ಲೇಶಪ್ಪ ಸ್ವಾಮೀಜಿ ಅಂತೇಳಿ. ನಾವು ಬನಶಂಕರಿ ಕಾವೇರಿ ನಗರ ಗಂಗಮ್ಮನ ದೇವಸ್ಥಾನದ ಅರ್ಚಕರು ನಾವು, ಜೊತೆಗೆ ಗುರುಗಳು ನಾವು. ನಮಗೆ ಈ ಗುರು ಪರಂಪರೆಯಲ್ಲಿ ಸುಮಾರು 40 ವರ್ಷದಿಂದ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸೇವಾ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, ಇನ್ನೊಬ್ಬರನ್ನ ಅಂಧಕಾರದಲ್ಲಿರ್ತಕ್ಕಂಥವ್ರನ್ನ ನಾವು ಬೆಳಕಿನ ಕಡೆಗೆ ಕರ್ಕೊಂಡ್ಬರುವಂಥ ಸೇವೆಯನ್ನು ಮಾಡ್ತಾ ಇದ್ದೀವಿ. ಯಾರಾದರೂ ತಾಪತ್ರೆಯಲ್ಲಿದ್ದರೆ ಅವರ ತಾಪತ್ರೆಯನ್ನು ನಿವಾರಣೆ ಮಾಡಿಕೊಂಡು ಕರ್ಕೊಂಬರೋದು, ಅವರಿಗೆ ಏನು ಸಬೂಬನ್ನು ಹೇಳಬೇಕು ಅದನ್ನು ಹೇಳ್ಕೊಂಡು ಕರ್ಕೊಂಬರೋದು. ಈಗ ನೋಡಿ, ಇವತ್ತಿನ ದಿನ ಏನಾಗಿದೆ ಅಂದರೆ ಮನುಷ್ಯನಿಗೆ ಬರೀ ಮಾತ್ರೆ ಒಂದೇ ಆಗಿದೆ. ಅದಕ್ಕೋಸ್ಕರ ಆ ಮಾತ್ರೆಯನ್ನು ಬಿಡಿಸೋದು, ನಾವೇನು ಅಂದರೆ ಯೋಗಾಭ್ಯಾಸವನ್ನು ಹೇಳೋದು, ನಮಗೆ ಜ್ಞಾನವನ್ನು ತಿಳಿಸೋದು, ಆತ್ಮವಿಚಾರವನ್ನು ತಿಳಿಸೋದು, ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸೋದು. ಈ ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಅಂದರೆ ಇಲ್ಲೇ ಒಂದೇ ಕಡೆ ಅಲ್ಲ, ಎಲ್ಲ ಕಡೆ ಈ ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ಲರಿಗೂ
ಒಂದಿಷ್ಟು ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಮಹೇಶ್ವರಿಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಶಾಲೆಯ ಶಿಕ್ಷಕರು. ಈ ಸಾಯಿ ಸರ್ವೋದಯ ಯೋಗ ಒಂದು ಟ್ರಸ್ಟ್ ಇದೆಯಲ್ಲ, ಶಾಮಣ್ಣ ಗುರುಜಿಯವರು ಅನೇಕ ಜನರಿಗೆ ಉಪಯೋಗವಾಗುವಂತೆ ಒಂದು ಯೋಗಾಭ್ಯಾಸ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದು ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ. ಸಾಮಾನ್ಯ ಜನರಿಗೂ ಕೂಡ ರೋಗಮುಕ್ತವಾಗಿ ಇರಲು ಬಹಳ ಈಗಿನ ಸಂದರ್ಭದಲ್ಲಿ ಬಹಳ ಉಪಯುಕ್ತವಾದಂಥದ್ದು. ಆಸ್ಪತ್ರೆಗೆ ಭೇಟಿ ನೀಡುವ ಬದಲು ಯೋಗ ಶಾಲೆಗೆ ಭೇಟಿ ನೀಡಿದರೆ ಸರ್ವ ರೋಗಗಳಿಂದ ಮುಕ್ತರಾಗಬಹುದು. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡು ಈ ಶಾಮಣ್ಣ ಗುರುಜಿಯವರ ಯೋಗ ಸೆಂಟರ್ಗೆ ಬಂದು ಎಲ್ಲರೂ ಕೂಡ ಅದರ ಉಪಯೋಗವನ್ನು ಪಡೆದುಕೊಂಡು ಆರೋಗ್ಯವಾಗಿ ರೋಗ ಮುಕ್ತವಾಗಿ ಜೀವನ ನಡೆಸಿಕೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ಓಕೆ, ಜೈ ಗುರುದೇವ್. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಂ ಪರಮಸುಖದಂ ಕೇವಲಂ ಜ್ಞಾನಾಮೂರ್ತಿ ವಿಶ್ವಾತೀತಂ ಗಗನ ಸದೃಶಂ ತತ್ವಾದಿಲಕ್ಷಂ ಏಕಂ ನಿತ್ಯಂ ಯಮಲವಚನಂ ಸರ್ವಾದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಂ ನಮಾಮಿ. ಸ್ವಾಮಿ, ಈ ಪ್ರಪಂಚದಲ್ಲಿ ಗುರು ದೈವ ಅನ್ನೋದು ಒಂದು ಭಕ್ತಿಯಿಂದ ನಾವು ಸಾಧನೆ ಮಾಡ್ಕೊಂಡೋದ್ರೆ ನಾವು ಮುಕ್ತಿಗೆ ದಾರಿ ಸಿಗುತ್ತೆ. ಭಗವಂತ ಹೇಳಿದ್ದಾನೆ, ಜನರ ಅಂಗುನಲ್ಲಿ ಇಲ್ಲದ ಹೋಗು, ಕಣ್ಣು ಕಿವಿ ಬಾಯಿ ಮೂರು ಅಂತರ್ಮುಖವಾಗಲು ದೃಷ್ಟಿ ಮನಸ್ಸು ಒಂದಾದರೆ ಸಾಕು. ಮನಸ್ಸು ಸುದ್ದಿಲ್ಲದವರಿಗೆ ದರಿದ್ರ ಎಲ್ಲಿದೆ? ಮನಸ್ಸು ಸುದ್ದಿ ಇರುವವರಿಗೆ ದರಿದ್ರ ಇಲ್ಲ. ಮನಸ್ಸು ಸುದ್ದಿ ಇರುವ ಎಡೆಯಲ್ಲಿ ಲಕ್ಷ್ಮಿ ನೋಡಿದರೆ ಅಲ್ಲಿ ತಾಂಡವಾಡುತ್ತಿರುವ सियापति रामचंद्र की पवन सुत हनुमान की बोलो सनातन हिंदू धर्म की बोलो सब संतों की ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ತಾವೆಲ್ಲರೂ ಸಹ ಆಗಮಿಸಿ ಉಪಸ್ಥಿತರಿದ್ದೀರಿ. ಏನು ಬೆಳಗ್ಗೆನಿಂದ ಇದುವರೆಗೂ ನಡೆದಂತ ಕಾರ್ಯಕ್ರಮವನ್ನು ಶಿಸ್ತು ಸಂಯಮದಿಂದ ತಾವೆಲ್ಲರೂ ಸಹ ಆಲಿಸಿ ಆನಂದಿಸಿದ್ದೀರಾ. ಈ ಆನಂದ ನಿಮಗೆ ಜೀವನ ಪರ್ಯಂತವೂ ಇದೇ ರೀತಿಯಾದಂತ ಒಂದು ಸ್ಥಿತಿನ ಆ ದಯಾಮಯನಾದಂತ ಭಗವಂತನು ಕಲ್ಪಿಸಿಕೊಡ್ಲಿ. ಈ ಯೋಗ ಮಾರ್ಗದಲ್ಲಿ ನಡೆಯೋರ್ಗೆಲ್ರಿಗೂ ಸಹ ಒಂದು ತಾಳ್ಮೆ, ಸಂಯಮ, ಕ್ಷಮ, ಭಯ, ಸೇವತ್ರ ನಾವು ಬದುಕುವಂತ ಒಂದು ವಿಶೇಷತೆನ ಬಂಧು ಬಳಗದಲ್ಲಿ ಬಂಧುಗಳಾಗಿ, ಸ್ನೇಹಿತರಲ್ಲಿ ಸ್ನೇಹಿತರಾಗಿ ನಾವು ಬದುಕುವಂತ ಒಂದು ವಿಶಿಷ್ಟವಾದಂತ ಬದುಕನ್ನು ನಾವು ರೂಪಿಸ್ಕೊಂಡಾಗ ಮಾತ್ರನೇ ನಮಗೇನಾಗ್ತೈತೆ ಆ ವಿಶೇಷತೆ, ನಮಗೆ ವಿಶೇಷವಾದಂತ ಮಾನ್ಯತೆ, ಪೂಜ್ಯತೆ
ಸಮಾಜದಲ್ಲಿ ನಮ್ಗೆ ವಿಶೇಷವಾದಂತ ಗೌರವ ಆದರಾದಿತ್ಯಗಳು ನಮಗೆ ಪ್ರಾಪ್ತಿ ಆಗ್ತೈತೆ. ಅದೇ ನಾವೇನಾದ್ರೂ ನಮ್ಮ ಜೀವನದ ಒಂದು ಕಲೆನ ಕರಗತ ಮಾಡಿಕೊಂಡು ರೀತಿ ನೀತಿಗೆ ಅನುಗುಣವಾಗಿ ನಾವು ಪ್ರವರ್ತಿಸಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಈ ಸಮಾಜದಲ್ಲಿ ಘಾತಕರಾಗ್ತೀವಿ. ನಾವು ಸರ್ವೋದಯ ಯೋಗ ಸಂಸ್ಥೆಯ ಪೀಠಾಧಿಪತಿಗಳು, ನನ್ನ ಮಾರ್ಗದರ್ಶಕರು ಅವಧೂತ ಸ್ವಾಮೀಜಿಗಳು, ರಾಮಣ್ಣ ಸ್ವಾಮಿಯವರ ಪಾದಕಮಲಗಳಿಗೆ ಶರಣ ಸಲ್ಲಿಸಿದೆ. ನಮ್ಮ ಕಲಾಕ್ಷೇತ್ರ ಪೀಠಾಧಿಪತಿಗಳು ಕರ್ನಾಟಕ ರಾಜ್ಯದ ಪೀಠಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಮತ್ತು ರಾಮಣ್ಣ ಸ್ವಾಮಿಗಳ ಅನ್ನಮಾಚಾರ್ಯರ ಪೀಠಾಧಿಪತಿಗಳು ದೊಡ್ಡ ವ್ಯಕ್ತಿ ಶ್ರೀ ವಿಜಯಶಂಕರ ಸ್ವಾಮೀಜಿಗಳಿಗೆ ಶರಣ ಇದೆ. ರೈತರು ತುಂಬಾ ಚೆನ್ನಾಗಿ ಭಜನೆ ಮಾಡುವುದು, ಅವರು ನಗ್ತಾ ನಗಿಸುವುದು ಅವರಿಗೆ ಶರಣ ಇದೆ. ಮುಖ್ಯವಾಗಿ ಈ ಸಂಸ್ಥೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನದಾನ ಸಹಾಯ ಮಾಡಿ ಸೇವೆ ಸಲ್ಲಿಸಿದ ಎಲ್ಲ ಸೇವೆಗಳಿಗೂ, ಸೇವಾಕರ್ತರಿಗೂ, ದಾನಿಗಳಿಗೂ, ಅವರ ಪಾದಕಮಲಗಳಿಗೆ, ದಿವ್ಯ ಕನ್ಯೆಗಳಿಗೆ ಸಮಾನತೆ, ಹೇತುತ್ವ, ಧಿಕ್ಕಾರ ಭಾವನೆ, ದ್ವೇಷ ರಹಿತತೆ, ಏತತ್ವ ಭಾವನೆ, ಇಂತಹ ಅನೇಕ ಮಹೋನ್ನತ ಆಲೋಚನೆಗಳು ಮತ್ತು ಮೌಲ್ಯಗಳ ಸಮೂಹವೇ ಹಿಂದೂ ಚಿಂತನ. ಎಸ್ ಆರ್ ನೋ? ಕ್ಲಾಸ್. ಹಿಂದೂ ಆಚರಣೆ ಅಂದ್ರೆ ಸಹಿಷ್ಣುತೆ, ಶಾಂತಿಯುತ ಸಹಜೀವನ. ಸೊ ಹಿಂದೂ ಧರ್ಮ ವಿಶ್ವಗುರು, ಅತಿ ಸನಾತನ, ನಿರುಪಮಾನ, ನಿತ್ಯ ನೂತನ. ಇಂತಹ ಪ್ರವೀಣ ಮತ್ತು ಮಹೋಜ್ವಲ ಹಿಂದೂ ತತ್ವ ಭಾವನಾ ಪರಂಪರೆಯನ್ನು ಶ್ರೀ సాయి సర్వోదయ యోగా ఫౌండేషన్ 5వ వార్షికోత్సవం సందర్భంగా ఈ 5 సంవత్సరాల్లో ఈ యోగా సర్వోదయ ఫౌండేషన్ ఎంతో మందికి ఆరోగ్యం బాగా ఉంటుంది. ఆరోగ్యం బాగైందా? మానసిక ప్రశాంతత వచ్చింటుంది, ಸತ್ಪ್ರವರ್ತನೆ వచ్చి ಡಾಕ್ಟರ್ ಅಲ್ಲ, ಓಕೆನಾ? ಸೊ ನಾನು ಆರೋಗ್ಯ ಅನ್ನೋದನ್ನ ಯೋಗ ಮತ್ತೆ ಪ್ರಕೃತಿ ಚಿಕಿತ್ಸೆ ಅಂತ ಕೇಳಿದ್ರ. ಸೊ ನಾನು ಆ ಥರ ಡಾಕ್ಟರ್. ಸೊ ನನ್ನ ಹತ್ರ ಮಾತ್ರೆ ಎಲ್ಲ ಕೇಳಬೇಡಿ, ಆಯ್ತಾ? ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಆರೋಗ್ಯ ಅಂತಂದ್ರೆ ಬರೀ ಮಾತ್ರೆ ತಿನ್ನೋದು ಮಾತ್ರ ಅಲ್ಲ ಅಲ್ವಾ. ಆರೋಗ್ಯ ನಮ್ಮ ಜೀವನ ಶೈಲಿಯಿಂದ ಬರುತ್ತೆ ಅಲ್ವಾ. ಯಾಕೆ ಬರುತ್ತೆ ಕಾಯಿಲೆ ನಮಗೆ? ಸುಮ್ನೆ ಬರುತ್ತಾ? ಇಲ್ಲ ಅಲ್ವಾ. ನಾವು ಸುಮ್ಮನೆ ಕೂತಿದ್ರೆ ಅದರಿಂದ ನನಗೆ ಕಾಯಿಲೆ ಬಂತು ಅಂತ ಹೇಳ್ತೀರಾ? ಇಲ್ಲ ಅಲ್ವಾ. ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ನಾವು ಹಾಳು ಮಾಡ್ಕೊಂಡಿರ್ತೀವಿ ಅಲ್ವಾ. ನಾನ್ ಬಂದ್ಬಿಟ್ಟು ನಾನು ಏನ್ ಹೇಳ್ತೀನಿ ಅನ್ನೋದು ನನಗೆ ಇವಾಗ ನಾನು ಏನ್ ಹೇಳ್ಬೇಕು ಅನ್ನೋದು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನಾನು ಒಂದು 2-3 ವರ್ಷದಿಂದ ಸಿದ್ಧಿ ಸಮಾಧಿ ಇವಾಗ ವೆಂಕಟೇಶ್ ಜಿ ಅವ್ರ ಕಡೆಯಿಂದ ನಾನು ಕನೆಕ್ಟ್ ಆಗಿದ್ದೀನಿ. ಅವರು ಬಂದ್ರು ಫಸ್ಟ್. ನಾವು ಯೋಗ ಹೇಳ್ಕೊಡ್ತೀವಿ, ಸಿಸ್ಟಮೆಟಿಕ್ ಆಗಿ ಹೇಳ್ಕೊಡೋದಿಲ್ಲ. ಒಂದು ಯೂನಿವರ್ಸಿಟಿ ಸಿಲೆಬಸ್ ತರ ಒಂದು ಬರೀ ಆಸನಗಳು ಹೇಳ್ಕೊಡ್ತೀವಿ. ಅದತ್ತು ಕೆಲವರು ಗೊತ್ತಿರಬಹುದು, ಅವರು ಅಲ್ಲಿ ಇಟ್ಟಿದ್ದಾರೆ ಯೋಗ ಶಾಲೆ, ಅಲ್ಲಿ ನೋಡಿದೆ ಈ ಯೋಗ, ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇದೆ. ನಾನು 30 ವರ್ಷಗಳ ಅನುಭವದಲ್ಲಿ ಯೋಗ ವಿಚಾರದಲ್ಲಿ ಇಲ್ಲಿ ಆ ಯೋಗವನ್ನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ಬೇಕಾದ್ರೆ ಅವ್ರು ಬಂದು ಅದನ್ನು ಆಲಿಸಿ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ತಮ್ಮ ಜೀವನ ಸಾರ್ಥಕ ಪಡಿಸ್ಕೋಬೇಕಂತ